ಇಷ್ಟು ದಿನ ಜಿಎಸ್ಟಿ ಅಂತ ಹೇಳಿ ಬೆಲೆ ಏರಿಕೆಗೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದ ರಾಜ್ಯ ಸರ್ಕಾರ ಈಗ ಅದೇ ದಾರಿಯಲ್ಲಿ ಸಾಗ್ತಾ ಇದೆ. ಹಾಲು ಉತ್ಪಾದನೆಯಲ್ಲಿ ಬೆಸ್ಟ್ ಅಂತ ಬೆಂತಟ್ಕೊಳ್ತಾ ಇದ್ದ ಸರ್ಕಾರ ಇದೀಗ ತುಪ್ಪದ ಬೆಲೆ 90 ರೂಪಾಯಿ ಜಾಸ್ತಿ ಮಾಡಿದೆ. ಜಿಎಸ್ಟಿ ಇಳಿಕೆ ಖುಷಿಯಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್. ನಂದಿನಿ ತುಪ್ಪದ ಬೆಲೆಯಲ್ಲಿ ಕೆಜಿಗೆ 90 ರೂಪಾಯಿ ಏರಿಕೆ. ಇತ್ತೀಚೆಗೆ ಜಿಎಸ್ಟಿ ಇಳಿಕೆಯಿಂದಾಗಿ ನಂದಿನಿ ತುಪ್ಪದ ದರವನ್ನ ಕಡಿತಗೊಳಿಸಿ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡಿದ್ದ ಕರ್ನಾಟಕ ಹಾಲು ಮಹಾಮಂಡಳಿ ಇದೀಗ ದಿಢೀರ್ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಶಾಕ್ ನೀಡುತ್ತಿದೆ. ಹಾಲು ಮೊಸರಾಯಿತು, ಈಗ ನಂದಿನಿ ತುಪ್ಪದ ಬೆಲೆ ಕೂಡ ಏರಿಕೆ ಆಗಿದೆ. ಹೆಚ್ಚಿದ ಬೇಡಿಕೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿನ ದರ ಏರಿಕೆಯ ಕಾರಣ ನಂದಿನಿ ತುಪ್ಪದ ಬೆಲೆಯನ್ನ ಪ್ರತಿ ಲೀಟರ್ಗೆ 90 ರೂಪಾಯಿಗಳಷ್ಟು ಹೆಚ್ಚಿಸಿದ್ದು ಹೊಸ ದರ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ಅಂದ್ರೆ 1 ಲೀಟರ್ ತುಪ್ಪದ ಬೆಲೆ 700 ರೂಪಾಯಿ ಆಗಿದೆ. ಜಿಎಸ್ಟಿ ದರ ಇಳಿಸಿ ಮೋದಿ ದಸರಾ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ರು. ನಂತರ ಕೆಎಂಎಫ್ ತನ್ನ ಹಾಲು ಉತ್ಪನ್ನಗಳ ದರವನ್ನ ಇಳಿಕೆ ಮಾಡಿತ್ತು. ಈ ವೇಳೆ ನಂದಿನಿ ತುಪ್ಪದ ಬೆಲೆಯು 40 ರೂಪಾಯಿ ಇಳಿಕೆಯಾಗಿ ಗ್ರಾಹಕರಿಗೆ ಸಿಹಿ ಸುದ್ದಿ ಸಿಕ್ಕಿತ್ತು. ದಸರಾ ಹಬ್ಬ ಮುಗಿದು ತಿಂಗಳು ಕಳೀತಾ ಇದ್ದಂತೆ ರಾಜ್ಯ ಸರ್ಕಾರ ಏಕಾಏಕಿ ಲೀಟರ್ ಮೇಲೆ 90 ರೂಪಾಯಿ ಹೆಚ್ಚಿಸಿದೆ. ಬೆಲೆ ಏರಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ನಷ್ಟ ಭರಿಸಲು ಬೆಲೆ ಏರಿಕೆ ಮಾಡಿದ್ದೀವಿ ಎಂದಿದ್ದಾರೆ. ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದ್ರೆ ಕೆಲವರು 900 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 1800 ರೂಪಾಯಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ ತುಪ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಅಂದ್ರೂ ಕೂಡ ನಾವೇ ಕಡಿಮೆ ಇರೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ದರ ಏರಿಕೆ ಹಿನ್ನೆಲೆ ಈ ಬೆಲೆ ಹೆಚ್ಚಳ ಅನಿವಾರ್ಯವಾಗಿದೆ ಅಂತ ಕೆಎಂಎಫ್ ಸಮರ್ಥಿಸಿಕೊಂಡಿದೆ. ಇನ್ನು ಹೊಸ ದರ ಹೇಗಿದೆ ಅಂತ ನೋಡ್ತಾ ಹೋದ್ರೆ, ನಂದಿನಿ ತುಪ್ಪ ನೂತನ ದರ ಪಟ್ಟಿಯಲ್ಲಿ 50 mlಗೆ 47 ರೂಪಾಯಿ ಇದೆ, 100 mlಗೆ 75 ರೂಪಾಯಿ, 200 mlಗೆ 155 ರಿಂದ 165 ರೂಪಾಯಿ, ಅರ್ಧ ಲೀಟರ್ಗೆ 350 ರಿಂದ 360 ರೂಪಾಯಿ ಇದ್ದು, 1 ಲೀಟರ್ ಅಂದ್ರೆ 1000 mlಗೆ 700 ರಿಂದ 720 ರೂಪಾಯಿ ಹೊಸ ದರ ಇರುತ್ತೆ. ಮಾರುಕಟ್ಟೆಯಲ್ಲಿಯೇ ನಂದಿನಿ ತುಪ್ಪ ಬೇಡಿಕೆ ಹೆಚ್ಚಾಗಿದೆ ಅನ್ನೋ ವಿಚಾರ ಸಂತೋಷದ ಸಂಗತಿ. ಆದ್ರೆ ಜನಸಾಮಾನ್ಯರ 700 ರೂಪಾಯಿ ತುಪ್ಪವನ್ನ ಖರೀದಿ ಮಾಡಿ ತಿನ್ನೋದಕ್ಕಾಗತ್ತಾ? ಹೀಗೆ ದರ ಏರಿಕೆ ಮಾಡ್ತಾ ಹೋದ್ರೆ ಬಡವರ ಗತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.